ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಧ್ಯಾಹ್ನದಿಂದ ಲಾಗ್ ಮಾಡ್ತಾಯಿದ್ದೀನಿ. ವೆದರ್ ಕೂಡ ಸಖತ್ತಾಗಿತ್ತು. ಹೊರಗಡೆ ಮಳೆ ಸ್ಟಾರ್ಟ್ ಆಗಿತ್ತು. ಈ ಮಳೆಗೆ ಈ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಟ್ರೈ ಮಾಡೋಣ ಅಂತ ಈ ರೆಸಿಪಿನ ನಾನು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ. ಇವತ್ತು ನಾನು ಆಲೂ ಟಕ್ಕಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಬ್ರೆಡ್ನ ಈ ಥರ ಸ್ಲೈಸ್ ಮಾಡಿ ಮಿಕ್ಸಿಲಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆ ಕೊತ್ತಂಬರಿ, ಉಪ್ಪು ಮತ್ತು ನೀರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡಿ ಕ್ವಾಂಟಿಟಿ ನೋಡಿಬಿಟ್ಟು ಮಾಡ್ಕೊಳ್ಳಿ. ನಾವಿಬ್ಬರು ಇರೋದನ್ನ, ಸೊ ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಖಾರಕ್ಕೆ ನಾನು ಅಚ್ಚ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚೀಸ್ನೆಲ್ಲ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರಬೇಕು. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅದಕ್ಕೆ ಸ್ವಲ್ಪ ಒಂದು 5 ಮಿನಿಟ್ಸು ರೆಸ್ಟಿಗೆ ಬಿಡಬೇಕು. ಈ ಥರ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಬೌಲ್ ಟೈಪ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಚೀಸ್ ಸ್ಲೈಸ್ನ ಇಟ್ಬಿಟ್ಟು ಈ ಥರ ಮತ್ತೆ ಅದನ್ನು ಫುಲ್ಲು ಕ್ಲೋಸ್ ಮಾಡ್ಕೊಳ್ಬೇಕು. ಇದು ತುಂಬಾ ಈಸಿ ಅಂತ ರೆಸಿಪಿ, ನೋಡೋಕ್ಕೆ ತುಂಬ ಟಫ್ ಅನಿಸುತ್ತೆ, ಮಾಡಿದ್ರೆ ಬಟ್ 5 ಮಿನಿಟ್ಸಲ್ಲೇ ಆಗುತ್ತೆ. ಈ ಥರ ಎಲ್ಲ ಬಾಲ್ ಟೈಪ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಈ ಥರ ಚೀಸೆಲ್ಲ ಒಳಗಡೆ ಹೋಗೋ ಥರ ಮಾಡಿಬಿಟ್ಟು ಇದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ ನೀರನ್ನ ಮಾಡ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಪೌಡರ್ಗೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎದ್ದಿ ಇವಾಗ ನಾವೇನು ಬ್ರೆಡ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಫುಲ್ ಅದು ಮೇಲ್ಗಡೆ ಹಚ್ಚಬೇಕು. ಈ ಥರ ಮಾಡಿದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಮಿಕ್ಕಿದ್ದನ್ನೆಲ್ಲ ಅದೇ ಥರ ಸೇಮ್ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಳ್ಳಿ. ಈ ಥರ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಇವಾಗ ಎಣ್ಣೆನ ಒಂದು ಬಾಣಲಿಲಿ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಫುಲ್ಲು ಚೆನ್ನಾಗಿ ಕಾದ್ಮೇಲೆ ಹಾಕಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇವಾಗ ಎಣ್ಣೆ ಎಲ್ಲ ಕಾದಿದೆ. ಇವಾಗ ಎಲ್ಲನೂ ಒಂದೇ ಟೈಮ್, ಯಾಕಂದರೆ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ರಿಂದ ಎಲ್ಲನೂ ಒಂದೇ ಟೈಮ್ ಹಾಕ್ತಾಯಿದ್ದೀನಿ. ಒಂದು 6 ಏನೋ ಮಾಡ್ಕೊಂಡಿದ್ದೆ ನಾನು. ನೀವು ಭಾಳ ಮಾಡಿಕೊಂಡ್ರೆ ಜಾಸ್ತಿ ಮಾಡಿಕೊಂಡ್ರೆ ಒಂದು 3-4 ಹಾಕಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿಯೋಕ್ಕೆ ಬಿಡಬೇಕು ನಾವು ಎಣ್ಣೆಯಲ್ಲಿ. ಇವಾಗ ಅದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ. ಅದು ಫುಲ್ಲು ಕಲರ್ ಚೇಂಜ್ ಆಗಬೇಕು, ಒಳಗಡೆ ಚೀಸೆಲ್ಲ ಮೆಲ್ಟ್ ಆಗಬೇಕು, ಸ್ವಲ್ಪ ಆ ಥರ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿರಿ. ಮನೇಲಿ ಮಕ್ಕಳಿದ್ರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು, ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ನೀವು ಕೂಡ ಇದೇ ಥರ ಟ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿ ಟ್ರೈ ಮಾಡಿದ್ದೆ ಇದನ್ನು. ನೋಡೋಣ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕಾಣ್ತಾಯಿದೆ, ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಒಂದು ಟಿಶ್ಯೂ ಹಾಕಿಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗ್ರೀನ್ ಚಟ್ನಿ ಅಥವಾ ಮಯೋನೀಸ್ ಹಾಗೆ ಸಾಸ್ ಕೂಡ ನಾವು ಹಾಕ್ಕೊಂಡು ತಿನ್ಬೋದು. ಬಟ್ ನಮ್ಮ ಮನೇಲಿ ಸಾಸ್ ಇತ್ತು, ಮಯೋನೀಸ್ ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ, ಹಾಗಾಗಿ ಸಾಸ್ ಇತ್ತು, ಅದನ್ನೇ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೋಡೋಕ್ಕೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ಸಾಸ್ ಹಾಕ್ಕೊಂಡ್ಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೆ ನಾನು ಕೂಡ. ಇದಕ್ಕೆ ಗ್ರೀನ್ ಚಟ್ನಿನೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ಬಟ್ ನಾನು ಗ್ರೀನ್ ಚಟ್ನಿ ಏನು ಮಾಡ್ಕೊಳ್ಲಿಲ್ಲ, ಒಬ್ಳಿಗೆ ಅಲ್ವಾ, ನಮ್ಮ ಹಸ್ಬೆಂಡ್ ಇದನ್ನೆಲ್ಲ ಇಷ್ಟಪಡಲ್ಲ. ಅವರು ಸ್ವಲ್ಪ ಟೇಸ್ಟ್ ಮಾತ್ರ ನೋಡಿದ್ರು, ಹೋಗು ಚೆನ್ನಾಗಿದೆ ಅಂತ ಹೇಳಿದರು. ಯಮ್ಮಿ ಸಖತ್ತಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ ಚೀಸ್ ಅಂದರೆ ನಂಗೆ ತುಂಬಾ ಇಷ್ಟ, ಚೀಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದನೇ ಎಕ್ಸ್ಟ್ರಾ ಟೇಸ್ಟ್ ಬಂದಿತ್ತು. ನೋಡಿ ಇಲ್ಲಿ ಯಾವ ಥರ ಮೆಲ್ಟ್ ಆಗಿದೆ, ಚೀಸ್ ಮಾತ್ರ ಸಖತ್ತಾಗಿ. ಬಟ್ ಆಯಿಲೆಲ್ಲ ಜಾಸ್ತಿ ಇತ್ತು, ಹಾಗಾಗಿ ನನಗೂ ಸ್ವಲ್ಪ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋಕ್ಕೆ ಹೋಗಲಿಲ್ಲ. ಇನ್ನು ಗಾಡಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಹೊರಟ್ವಿ. ಬಟ್ ಏನು ಅಂದರೆ ಇವತ್ತು ಇನ್ನೊಂದು ಗಾಡಿ ಬಿಡಿಸ್ತಾಯಿದ್ವಿ ನಮ್ಮ ಫ್ಯಾಮಿಲಿಗೆ, ನ್ಯೂ ಅಡಿಷ್ನಲ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ತಂಗಿ ಊರಿಂದ ಬಂದಳು ರೆಡಿಯಾಗಿ, ಹಾಗೆ ನಾನು ಕೂಡ ಅವಳು ರೆಡಿಯಾಗಿದ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಹೋಗಿ ಡಾಕ್ಯುಮೆಂಟೆಲ್ಲ ಅಪ್ಲೋಡ್ ಮಾಡ್ತಾಯಿದ್ಲು. ಇನ್ನು ನಾನು ಅವಳು ಆಟೋ ಮಾಡಿಕೊಂಡು ಶೋರೂಮಿಗೆ ಬಂದ್ವಿ. ಅವರಿಗೆ ನನ್ನ ಗಾಡಿ ಅವ್ರು ತೊಗೊಂಡೋಗಿದ್ರಿಂದ ನಾವಿಬ್ಬರು ಆಟೋಗೆ ಬಂದ್ವಿ. ಇನ್ನು ನಾವು ಬರೋ ಅಷ್ಟರಲ್ಲಿ ಡಾಕ್ಯುಮೆಂಟ್ ಎಲ್ಲ ಅಪ್ರೂವಲ್ ಆಗಿತ್ತು. ಇನ್ನು ಚೆಕ್ ಮಾಡಿಸ್ತಾಯಿದ್ರು ಏನಾಗುತ್ತೆ ಆನ್ ರೋಡೆಲ್ಲ ಅಂತೇಳ್ಬಿಟ್ಟು. ಇನ್ನು ನಾವು ಬರೋಷ್ಟರಲ್ಲಿ ಅವರು ಕೂಡ ಗಾಡಿ ಕೂಡ ಸೆಲೆಕ್ಟ್ ಮಾಡಿದ್ರು. ಒನ್ ಟೈಮ್ ನಮಗೂ ನೋಡೋಕೆ ಅಂತೇಳಿ
ಹೇಳ್ಬಿಟ್ಟು ಇನ್ನು ಮೇಲೋಗಿ ಎಲ್ಲರೂ ಗಾಡಿ ನೋಡ್ತಾ ಇದ್ವಿ. ಎಲ್ಲ ಥರ ಕಲೆಕ್ಷನ್ಸ್ ಇತ್ತು. ಬಟ್ ನಮ್ಮ ಮನೇಲಿ ಇವಾಗ ಡಿಯೋ ಇದೆ, ನಮ್ಮ ತಂಗಿ ಕೂಡ ಡಿಯೋ ಅಂತ ಹೇಳ್ತಾ ಇದ್ಲು. ಡಿಯೋ ನಂದು ಇರೋದ್ರಿಂದ ಬೇಡ ಅಂತೇಳ್ಬಿಟ್ಟು ಮತ್ತೆ ನಾವು ಆ್ಯಕ್ಟಿವಾ 125cc ಇವಾಗ ಹೊಸ ಮಾಡಲ್ ಬಿಟ್ಟಿದ್ದಾನೆ, ಚೆನ್ನಾಗಿದೆ ಆಪ್ಷನ್ ಎಲ್ಲನೂ ಕೂಡ ಡಿಸ್ಪ್ಲೇ ಆಗುತ್ತೆ. ಓಕೆ ಅಂದ್ಬಿಟ್ಟು ಫೈನಲ್ ಆಗಿ ಅದನ್ನೇ ಎಲ್ಲರೂ ಸೆಲೆಕ್ಟ್ ಮಾಡಿ ಇನ್ನು ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಅದೇನೇನು ಅಪ್ರೂವಲ್ ಇದೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಗಾಡಿ ಕೂಡ ಮತ್ತೆ ಡೆಲಿವರಿ ಕೊಡೋಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಸೊ ಎಲ್ಲರೂ ವೇಟ್ ಮಾಡ್ತಿದ್ವಿ. ಅಷ್ಟರಲ್ಲೇ ಡಾಕ್ಯುಮೆಂಟಿಂದ ಏನೇನು ವರ್ಕ್ ಇರುತ್ತೆ ಅದನ್ನೆಲ್ಲ ಅವ್ರು ಕ್ಲಿಯರ್ ಮಾಡಿಕೊಟ್ರು. ಇನ್ನು ಗಾಡಿ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟು ನಮಗೆ ಡೆಲಿವರಿ ಕೊಟ್ಟರು. ಇನ್ನು ನಾವು ಕೂಡ ಅದನ್ನ ಡೆಲಿವರಿ ತೊಗೊಳೋಷ್ಟಿಗೆ ಸಂಜೆ 5:30 ಆಗಿತ್ತು. ತುಂಬ ಲೇಟ್ ಆಗಿತ್ತು. ಆಲ್ರೆಡಿ ನಾವು ಹೋಗಿದ್ದೆ ಮಧ್ಯಾಹ್ನ 2 ಗಂಟೆನೂ ಹೋಗಿದ್ವಿ ಶೋರೂಮ್ಗೆ. ಸೊ ಎಲ್ಲ ಡೆಲಿವರಿ ತೊಗೊಂಡು ಇನ್ನು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತೇಳಿ ಅಮ್ಮ ಅಪ್ಪಾಜಿ ಕೂಡ ಗಾಡಿ ತೊಗೊಂಡು ಹೋದರು. ನಮಗೆ ಲೇಟ್ ಆಗಿತ್ತು. ನಾವು ಕೂಡ ಅಮ್ಮರ ಮನೆಗೆ ಹೋಗೋಣ ಇವತ್ತು ಪಾರ್ಟಿ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಅವರು ಕೂಡ ಗಾಡಿ ಹೂವಿನಾರ ಎಲ್ಲ ತೊಗೊಂಡು ಬಂದರು, ದೇವಸ್ಥಾನಕ್ಕೆ ಹೋದರು. ಇನ್ನು ಅವ್ರನ್ನೂ ಕಳಿಸಿ ನಾವು ಕೂಡ ಮನೆಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.